ಸೊಸೆ 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 ಅದೇ ಯಾಕೆ ಮನೆ ಮುಂದೆ ನೀರ್ ಹಾಕಿಲ್ಲ ರಂಗೋಲಿ ಬಿಟ್ಟಿಲ್ಲ ಅಂತ ಅನ್ಕೊಂತಾ ಇದ್ವಿ, ಅಷ್ಟೊತ್ತಿಗೆ ನೀನೇ ಬಂದ್ಬಿಟ್ಟೆ. ಇವತ್ತು ನಾನೇ ರಂಗೋಲಿ ಹಾಕ್ತೀನಿ. ನೀರು ನಾನು ಹಾಕ್ತೀನಿ. ಇಲ್ಲಿ ಅಕ್ಕ, ಕೇವಲ ನೀರ್ ಹಾಕಿದ್ರೆ ಎಲ್ಲ ಕಸ ಹೋಗಲ್ಲ. ಪರ್ಕೆ ತಗೊಂಡು ನೀಟಾಗಿ ಗುಡಿಸ್ಬೇಕು, ಆಗ್ಲೇ ಬೇಡದೆಲ್ಲ ಹೋಗೋದು. ಗಾಯತ್ರಿ, ಆ ರಂಗೋಲಿ ಡಬ್ಬ ತಗೊಂಡು 4 ಎಳೆ ರಂಗೋಲಿ ಬಿಡಮ್ಮ. ರಂಗೋಲಿ ಬಿಟ್ರೆ 4 ಕಾಲ ಗಟ್ಟಿಯಾಗಿ ನಿಲ್ಬೇಕು. ಗಾಯತ್ರಿ, ನಿನ್ ಸ್ನಾನ ಆಯ್ತಲ್ಲಮ್ಮ? ಆಗ್ಲೇ ಆಯ್ತತ್ತೆ. ಒಳ್ಳೇದಾಯ್ತು. ಬೇಗ ಹೋಗಿ ತುಳಸಿ ಕಟ್ಟನ್ನು ಶುಚಿ ಮಾಡಿ ಪೂಜೆ ಮಾಡು. ಹೌದೌದು, ಅದ್ ಮನೆ ಹೊರಗಿದೆ ಅನ್ಬಿಟ್ಟು ಬೇಡದೇ ಇರೋರೆಲ್ಲ ಮುಟ್ಟಕ್ ಹೋದ್ರೆ ಕಷ್ಟ ಆಗತ್ತೆ. ಸರಿ ಅತ್ತೆ. ನಿಜ ನಿಜ ಗಾಯತ್ರಿ, ತುಳಸಿ ಪೂಜೆನ ಒಳ್ಳೆ ಮನ್ಸಿರೋರೇ ಮಾಡ್ಬೇಕು. ಅದಕ್ಕೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ. ಶಾರದಾ, ನಾವು ತಿಂಡಿ ರೆಡಿ ಮಾಡ್ಬಿಡಿ. ಹಾಯ್ ಕೃಷ್ಣ. ಹಾಯ್ ಕೀರ್ತಿ, ಏನಿದು ಕತ್ತಲ್ ತಾಳಿ? ತಾಳಿ ತಾಳಿ ಅಂತಿದ್ದ ಲೈಫು ಕೊನೆಗೂ ತಾಳಿ ಕೊಟ್ಟ ಅವಕಾಶ ಕೊಟ್ಬಿಡ್ತು. ಕಂಗ್ರಾಟ್ಸ್ ಮಗ, ಅಂತೂ ನಿನ್ ಕೊನೆ ಅವಕಾಶನ ನೀನ್ ಮಿಸ್ ಮಾಡ್ಕೊಳ್ಳಿಲ್ಲ. ಮಿಸ್ ಮಾಡ್ಕೊಳಕ್ಕೆ ಆ ದೇವ್ರು ಅವಕಾಶನೇ ಕೊಡ್ಲಿಲ್ಲ. ಎಂತ ಸರ್ಪ್ರೈಸ್ ಕೊಟ್ರಿ ಕೀರ್ತಿ ಇಬ್ರು. ಅಮ್ಮ ಅಮ್ಮ, ಬೇಗ ಬಾ, ಯಾರು ಬಂದಿದ್ದಾರೆ ನೋಡು. ಅಯ್ಯೋ ಸುಮಿತ್ರಮ್ಮ ಅವ್ರೆ, ನೀವು ಮಾಡ್ತಾ ಇರೋ ಡಬ್ಬಾ ಕೆಲ್ಸನ ಅಲ್ಲೇ ಬಿಟ್ಟು ಬೇಗ ಬನ್ನಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಪ್ಪ. ಆದ್ರೆ ನಡೆಯಕ್ಕಿಂತ ಮುಂಚೆ ಎಷ್ಟೆಲ್ಲಾ ಕಷ್ಟ ಆಯ್ತು. ಕಷ್ಟಪಟ್ರೇನೆ ಸುಖದರ್ಥ ಏನು ಅಂತ ಗೊತ್ತಾಗೋದು. ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಪ್ಪ. ಸದ್ಯಕ್ಕೆ ನಮ್ಮನ್ನ ನಾವು ಸುಖವಾಗಿಟ್ಕೋಬೇಕು. ಯಾಕೆಂದ್ರೆ ನಮ್ಮ ಮದುವೆನ ಇಷ್ಟಪಡೋರು ಯಾರು ಇಲ್ಲ. ಯಾಕೆ ನಾವಿಲ್ವಾ? ಅಲ್ಲ ಕಣು ರಾಘವ, ಬರೋದ್ ಬಂದ್ರಿ ಒಂದ್ ಮಾತು ತಿಳಿಸಿ ಬರೋದಲ್ವಾ? ಯಾಕೆಂದ್ರೆ ಮದ್ವೆ ಆಗಿ ಮೊದಲನೇ ಸಾರಿ ಮನೆಗ್ ಬರ್ತಿದ್ದೀರಾ. ನಾನೇನಾದ್ರೂ ಸಿಹಿ ತಿಂಡಿ ಮಾಡ್ಬೇಕು ತಾನೆ? ಇರ್ಲಿ ಪರವಾಗಿಲ್ಲ, ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ಇರು 5 ನಿಮಿಷ, ಬೇಗ ಹೋಗಿ ತಿಂಡಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಅಮ್ಮ, ಅದೆಲ್ಲ ಏನು ಬೇಡ. ಬೇಕಿದ್ರೆ ಕೇಳಕ್ ನನ್ಗೇನ್ ಸಂಕೋಚನ? ಇದು ನನ್ನ ಮನೆ. ನನ್ಗೇನು ಇಲ್ಲ ಅನ್ಕೊಂಡಾಗ ಎಲ್ಲವನ್ನೂ ಕೊಟ್ಟಂತ ಮನೆ. ನಾನೀಗ ಇಲ್ಲಿಗೆ ಬಂದಿದ್ದು ನಿಮ್ಗೆ ವಿಷಯ ಅಂತ ತಿಳಿಸಿ ನಿಮ್ ಆಶೀರ್ವಾದ ತಗೊಂಡ್ ಹೋಗಕ್ಕೆ ಅಂತ. ಹಾಗೆ ನನ್ ಬಟ್ಟೆ ಇಲ್ಲೇ ಇತ್ತಲ್ಲ, ತಗೊಂಡ್ ಹೋಗೋಣ ಅಂತ. ರಾಘವ್, ನೀವ್ ಕೂತ್ಕೊಂಡ್ ಮಾತಾಡ್ತೀರಿ, ನಾ ಹೋಗಿ ಬ್ಯಾಗು ಬಟ್ಟೆ ತಗೊಂಡ್ಬರ್ತೀನಿ. ಆಯ್ತಮ್ಮ, ಕೂತ್ಕೋಪ. ಮತ್ತೆ ರಾಘವ, ಇನ್ನೇನು ಸಮಾಚಾರ? ಕೂತ್ಕೊಳ್ಳೋ, ನಿನ್ ಜೊತೆ ಮಾತಾಡೋದಿದೆ. ಅಂದ್ ಒಂದೇ ಒಂದು ಮಾತಲ್ಲಿ ಎಷ್ಟೊಂದು ಪ್ರಶ್ನೆಗಳಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ ವಸುಧಾ.
ನಿನ್ ಜೀವನ ಸರಿ ಮಾಡ್ತೀನಿ ಅಂತ ಹೋದು ನಾನು ನಿನ್ ಜೀವನ ಸರಿ ಮಾಡ್ಕೊಂಡಿ ಅಕ್ಕ. ಹೇಳೋಕೆ ಎಷ್ಟೊಂದು ವಿಷಯಗಳಿದೆ ವಸುಧಾ, ಆದ್ರೆ ಈಗ ನಾನು ಏನೇ ಹೇಳಿದ್ರು ನಿನ್ಗದು ಅರ್ಥ ಆಗೋದಿಲ್ಲ. ಆದ್ರೆ ನೀವ್ ರಾಘವ್ ಮಾಮನ ಮದ್ವೆ ಆಗಿ ಬಂದಿರೋದಂತೂ ಕಣ್ಣಿಗೆ ಕಾಣಿಸ್ತಾ ಇದೆ. ಅದ್ರಲ್ಲಿರೋದು ಕೂಡ ನಿನ್ನ ಜೀವನ ಸರಿ ಮಾಡ್ಬೇಕು ಅನ್ನೋ ಉದ್ದೇಶ ಅನ್ನೋದನ್ನ ಮಾತ್ರ ಮರಿಬೇಡ ವಸುಧಾ. ನೀನ್ ಮದ್ವೆ ಆಗಿರೋದ್ರಿಂದ ನನ್ ಜೀವನ ಹೇಗಕ್ಕ ಸರಿ ಹೋಗುತ್ತೆ? ಇದ್ದಿದ್ದು ಇದೊಂದೇ ದಾರಿ ವಸುಧಾ, ಇದನ್ ಬಿಟ್ಟು ನನಗೆ ಯಾವ ದಾರಿನೂ ಕಾಣಿಸ್ಲಿಲ್ಲ. ದಯವಿಟ್ಟು ನನ್ನ ನಂಬು. ನಂಬ್ತಾನೆ ಇದ್ದೀನಿ, ಆದ್ರೆ ನಂಬಿಕೆಗೆ ಒಂದು ಉತ್ತರ ಸಿಗ್ಬೇಕಲ್ಲ. ಸಿಗೋ ತನಕ ನಾನ್ ಸುಮ್ಮನಿರೋದಿಲ್ಲ. ಆದ್ರೆ ಈ ಹಂತದಲ್ಲಿ ನೀನ್ ಧೈರ್ಯ ತಗೋಬೇಕು ವಸುಧಾ. ಧೈರ್ಯ ತಗೊಂಡಿರೋದಕ್ಕೆ ತಾನೆ ಇಲ್ಲಿ ತನಕ ಬದುಕಿರೋದು. ಇಲ್ಲ ಅಂದಿದ್ರೆ ಯಾವತ್ತೋ ಸತ್ತೋಗ್ತಿದ್ದೆ. ಅಯ್ಯೋ, ಸಾಯೋ ಮಾತೆಲ್ಲ ಆಡ್ಬೇಡ. ಸರಿ, ಧೈರ್ಯ ತಗೊಂಡು ಇವಾಗ ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳಕ್ಕ. ಈ ಪೇಪರ್ ಮೇಲೆ ಒಂದ್ ಸೈನ್ ಮಾಡ್ಬೇಕು ವಸುಧಾ. ಇದ್ಯಾಕೆ? ನಿನ್ ಜೀವನ ಸರಿ ಹೋಗಕ್ಕೆ, ಚೇತನ್ ಬಂದು ನಿನ್ನನ್ ಕರ್ಕೊಂಡು ಹೋಗಕ್ಕೆ, ನಿಮ್ ಸಂಸಾರ ಚೆನ್ನಾಗಿರೋದಿಕ್ಕೆ. ಇದನ್ನ ಇಟ್ಕೊಂಡು ಏನ್ ಮಾಡ್ತೀಯ ಅಕ್ಕ? ಬೇಕಾಗಿರೋ ಉತ್ತರ ತಗೋತೀನಿ. ದಯವಿಟ್ಟು ನೀನ್ ನನ್ ಮೇಲೆ ವಿಶ್ವಾಸ ಇಟ್ಟು ಈ ಪೇಪರ್ ಮೇಲೆ ಸೈನ್ ಮಾಡು ವಸುಧಾ, ಪ್ಲೀಸ್. ಈಗಲಾದ್ರೂ ಹೇಳಕ್ಕ ವಿಷಯ ಏನು ಅಂತ. ನಿನ್ ಗಂಡ ಮತ್ತೆ ಬಂದು ನಿನ್ನ ಸೇರಿದಾಗ ವಿಷಯ ಏನು ಅಂತ ನಿನಗೆ ಗೊತ್ತಾಗುತ್ತೆ ವಸುಧಾ. ಅಲ್ಲಿವರೆಗೂ ಈ ವಿಷಯನ ನೀನು ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ರಾಘವ್ಗೂ ಕೂಡ. ಈ ಟೈಮಲ್ಲಿ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡಬೇಕು. ಔಷಧಿನೂ ಟೈಮ್ ತಗೋಬೇಕು, ಮಗುಗೆ ತಗೋಬೇಕು. ಹಾಗೆ ಆಸ್ಪತ್ರೆ ಖರ್ಚಿಗೆ ಏನಾದರೂ ದುಡ್ಡು ಬೇಕಿದ್ರೆ ನನ್ನನ್ನು ಕೇಳಿ, ಸಂಕೋಚ ಪಡ್ತೀರ. ನಿಮ್ಮ ಸಮಸ್ಯೆ ಎಲ್ಲ ತೀರುತ್ತೆ. ಯಾವುದನ್ನು ತಲೆಗೆ ಹಚ್ಕೊಂಡು ಹೋಗ್ಬೇಕು. ಏನ್ ಇಷ್ಟೊಂದು ನಗ್ತಿದ್ದೀರಾ? ವಿಷಯ ಏನು ಅಂತ ನನ್ಗೂ ಸ್ವಲ್ಪ ಹೇಳಿ. ತಂಗಿಯಮ್ಮ, ನೀನು ಇವ್ರ ಬಾಸ್ನ ಮದುವೆ ಆಗಿದ್ರೆ ಇಷ್ಟೊತ್ತಿಗೆ ಇವನ್ ಸ್ಥಿತಿ ಏನಾಗಿರ್ತಿತ್ತು ಅಂತ ಮಾತಾಡ್ತಿದ್ವಿ. ಇನ್ನೇನಾಗಿರೋನು? ರಾಘವ ದೇವದಾಸ್ ಆಗಿರೋನು. ಪಕ್ಕದಲ್ಲೊಂದು ನಾಯಿ ಮರಿ, ಕೈಯಲ್ಲಿ ಹೆಂಡದ ಬಾಟಲ್, ಬಾಯಲ್ಲೊಂದು ಹಳೇ ಸಿನಿಮಾ ಹಾಡು. ರೋಹಿಣಿ, ಏ ಹಾಗೇನಿಲ್ಲ ಕಣೋ, ನಾನಂತೂ ಸ್ಟ್ರೈಟ್ ಆಗಿ ಹೋಗಿ ಯಾವ್ದಾದ್ರು ಹುಡುಗಿ ನೋಡಿ ಮದುವೆಯಾಗಿ ನೆಮ್ಮದಿಯಾಗಿರ್ತಿದ್ದೆ. ಹಾಗಾದ್ರೆ ಈಗ ತಾವ್ ನೆಮ್ಮದಿಯಾಗಿಲ್ವೋ? ಹಾಗೆ ಅನ್ಕೋಬೋದೇನಪ್ಪ. ಅಂತೂ ಇದು ಪ್ರೇಮಿಗಳ ಗೆಲುವು. ಆ ಗೆಲುವಿಗೆ ಏನಪ್ಪ, ತಾಯಿ ಮನೆಯಿಂದ ಕೊಡ್ತಿರೋ ಹುಡುಗರೇ ಇದು. ತಗೊಂಬ. ಅಮ್ಮ, ಏನಮ್ಮ ಇದು? ತಂಗಿಯಮ್ಮ, ತವ್ರ ಮನೆ ಗಿಫ್ಟ್ ಅಂತ ಹೇಳಾಯ್ತಲ್ಲ, ಒಪ್ಪಿಸ್ಕೊಳ್ಳಿ. ಅಲ್ಲ ಆಂಟಿ, ಇವಳು ನನ್ನ ಮಗಳಲ್ಲ ಅಂತ ಹೇಳ್ತಿದ್ರಿ. ಕೆಲವೊಂದ್ ಸಾರಿ ಸುಳ್ಳು ಹೇಗ್ಬೇಕಾಗುತ್ತಪ್ಪ. ಅಮ್ಮ, ಇದು ಯಾವಾಗ ಮಾಡಿಸಿಟ್ಟಿದ್ರಿ ನೀವು? ಇದನ್ನ ರೋಹಿಣಿ ಮದ್ವೆಗೆ ಅಂತ ಮಾಡ್ತಿದ್ದಲ್ಲ, ಅವಳಿಗೆ ಇನ್ನೊಂದು ಹಾಕೋ. ಅಮ್ಮ, ನಿಮ್ ಪ್ರೀತಿ ಮುಂದೆ ಇದು ಯಾವುದು ಯಾವ ಲೆಕ್ಕನೂ ಬರಲ್ಲ. ಒಂದ್ ಕೆಲಸ ಮಾಡಿ, ಇದನ್ನ ನಾನೇ ರೋಹಿಣಿ ಕೊಡ್ತಾ ಇರೋ ಗಿಫ್ಟ್ ಅಂತ ರೋಹಿಣಿಗೆ ಹಾಕ್ಬಿಡಿ, ಸರಿನಾ? ಆದ್ರೆ ನಾನೀಗ ನಿಮ್ಮನ್ನ ಒಂದ್ ವಸ್ತು ಕೇಳ್ತೀನಿ, ಅದನ್ನ ನೀವಿಲ್ಲ ಅಂತ ಹೇಳ್ಬಾರ್ದು. ಏನಮ್ಮ ಅದು? ಅಮ್ಮ, ನಂಗೆ ಈ ಫೋಟೋ ಕೊಡಿಮ್ಮ. ಅಯ್ಯೋ, ಆ ಫೋಟೋ ಯಾಕಮ್ಮ? ಒಳಗಡೆ ಹೊಸ ಫೋಟೋನೂ ಇದೆ, ಇರು ತರ್ತೀನಿ. ಬೇಡ, ನಂಗೆ ಇದೇ ಫೋಟೋ ಬೇಕು, ತಗೊಳ್ಳ? ಸರಿ, ತಗೊಳ್ಳಮ್ಮ. ಥ್ಯಾಂಕ್ ಯು. ನನಗೆ ಇಬ್ಬರಮ್ಮಂದಿರು ಒಟ್ಟಿಗೆ ಸಿಗ್ತಾರೆ. ರೋಹಿಣಿ, ಅರ್ಶಿನ ಕುಂಕುಮ ಕೊಡಮ್ಮ.
ಕೃಷ್ಣ ಒಂದ್ ಕವರ್ ತಗೊಂಬಂದ್ ಅದನ್ನೆಲ್ಲ ಹಾಕೊಡೋ. ಸರಿ ಕೊಡ್ತಂಗಮ್ಮ. ಹಾಗೆ ಇದನ್ನ ಒಳಗಿಡಪ್ಪ. ಹಾ ಆಯ್ತು. ಚೆನ್ನಾಗಿರಪ್ಪ, 100 ವರ್ಷ ಸುಖವಾಗಿ ಬಾಳಿ. ನನ್ ಚಿನ್ನ ಸರಿ ಮಾಡ್ತೀನಿ ಅಂತ ಬಂದವ್ರ ಚಿನ್ನ ಸರಿ ಹೋಯ್ತು. ನನ್ ಚಿನ್ನ ಯಾವಾಗ ಸರಿ ಹೋಗುತ್ತೇವೆ? ಯಾರ್ರಿ ಮಾತಾಡ್ರಿ? ಬಂದೆ ತಡೀರಿ. ಯಾರ್ರಿ? ಸಾಹೇಬ್ರು ಕರೀತಾರೆ, ಬನ್ನಿ. ಯಾಕೆ? ಅದೇನು ಬನ್ನಿ, ನೀವೇ ಕೇಳಿ. ನಮಸ್ತೆ ಸರ್. ಯಾಕೆ ಸರ್ ಬರಕ್ಕೆ ಹೇಳಿದ್ರಿ? ಹಾ, ನಿಮ್ಮ ಅಕ್ಕ ಹಬ್ಬ ಮಾಡಿದ್ದೀನಿ, ಬಾ ಮೈದನ್ ಕರ್ಕೊಂಬ ಅಂದ್ರು. 10 ಗಾಡಿನ ಕಡುಬು ತಿನ್ಕೊಂಬರ್ಬಂತೆ. ಸರ್, ನಾನು ಯಾಕೆ ಸ್ಟೇಷನ್ಗೆ ಬರಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ತಪ್ಪು ಮಾಡದೆ ಕರ್ಕೊಂಡು ಹೋಗಕ್ ಬರ್ತಾರ? 10 ಗಾಡಿನ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟಾ? ನಿಮ್ಗೇನು ರೋಗ? ಮದುವೆ ಆಗಿ ನೆಟ್ಟಿಗೆ ಬಾಳ್ವೆ ಮಾಡಕ್ ಬರಲ್ವಾ? ಪ್ರೀತಿ ಹೆಸರಲ್ಲಿ ದಂಧೆ ಮಾಡ್ತೀರಾ? ನೀವು ಹಿಂಗೆಲ್ಲ ಮಾತಾಡಬೇಡಿ. ನಾನು ಯಾರು ಅಂತ ನಿಮಗೆ ಗೊತ್ತಾ? ಗೊತ್ತಿರೋದಕ್ಕೆ ಕಣ ಬಂದಿರೋದು, ಎಳ್ಕೊಂಡು ಹೋಗೋದಕ್ಕೆ. 10 ಗಾಡಿನ ಸ್ಟೇಷನ್ ನಲ್ಲಿ ನಾನು ಯಾರು ಅಂತ ತೋರಿಸ್ತೀನಿ. ಸರ್ ಪ್ಲೀಸ್ ಸರ್, ಒಂದೇ ಒಂದು ಕಾಲ್ ಮಾಡ್ತೀನಿ ಸರ್, ಪ್ಲೀಸ್. 10 ಗಾಡಿನ ಶಂಕರಪ್ಪ ಕುಡಿಸ್ರಿ. ಹಲೋ, ಮದನ್ ಮೋಹನ್ ಸ್ಪೀಕಿಂಗ್. ನಾನು ಸರ್ ಚೇತನ್. ಹೇಳು ಸರ್, ಪೊಲೀಸ್ನವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟಿದ್ದಾರೆ ಸರ್. ಏರಿಯಾದಲ್ಲಿ ಹುಡುಗ ಜೊತೆ ಏನಾದರೂ ಗಲಾಟೆ ಮಾಡ್ಕೊಂಡೆ? ಅಯ್ಯೋ, ಅಂಥದ್ದೇನೂ ಇಲ್ಲ ಸರ್. ಮಲಗಿದ್ದೊಂದು ಬೆಳಗ್ಗೆ ಹೇಳ್ಕೊಂಬಂದ್ರು ಸರ್. ಅರೆಸ್ಟ್ ವಾರೆಂಟ್ ಇದೆ ಅಂತ ಹೇಳಿದ್ರು. ಕಟ್ಕೊಂಡೋಳ ನೆಟ್ಟಿಗೆ ನೋಡ್ಕೊಳಕ್ಕಾಗಲ್ವಾ ಅಂತೆಲ್ಲ ಬೈದ್ರು ಸರ್. ಏನಾದ್ರು ದಯವಿಟ್ಟು ನೀವೇ ಮಾಡ್ಬೇಕು ಸರ್. ಇವಾಗ ನಮ್ಮ ಹುಡುಗರಿಗೆ ಏನೂ ಆಗಬಾರ್ದು, ಏನೂ ಆಗೋದಿಲ್ಲ. ಆ SI ನಿನ್ನ ಮೈ ಮುಟ್ಟಕ್ಕೆ ನಾನು ಬಿಡೋದಿಲ್ಲ. ಯಾವ ಏರಿಯಾ ಸ್ಟೇಷನ್? ವಸಂತಪುರ ಪೊಲೀಸ್ ಸ್ಟೇಷನ್ ಸರ್. ಸರ್, ಈ SI ಭಾಳ ಸ್ಟ್ರಿಕ್ಟು ಅಂತ ಅನ್ಸುತ್ತೆ. ಏನು ಹೇಳಿದ್ರು ಜಗ್ತಾ ಇಲ್ಲ. ನಾನು ಮಾತಾಡಿದ್ರೆ ಸರಿ ಹೋಗೋದಿಲ್ಲ. ಮಾತಾಡಬೇಕಾದವರು ಮಾತಾಡಬೇಕು. ನಾನು ನಮ್ಮ ಲಾಯರ್ ಹತ್ರ ಹೇಳಿ ಅವರಿಂದ ಮಾತಾಡಿಸ್ತೀನಿ. ಬೇಲಿಗೆ ವ್ಯವಸ್ಥೆ ಮಾಡ್ತೀನಿ. ಇನ್ನೊಂದು 1 ಅವರಲ್ಲಿ ನೀನು ಆಚೆ ಇರ್ತೀಯ. ಸರ್, ಲೇಟ್ ಮಾಡಬೇಡಿ ಸರ್. ಬೇಗ ಏನಾದರೂ ವ್ಯವಸ್ಥೆ ಮಾಡಿ. ಇಲ್ಲಾಂದ್ರೆ ಇವ್ರು ನನ್ನ ರುಬ್ಬಾಕ್ಬಿಡ್ತಾರೆ ಸರ್. ಹಲೋ ಮದನ್ ಸರ್. ಏನಾಗಿದೆ ಅಂತಂದ್ರೆ, ಈ ನಮ್ಮ ಹುಡುಗ ನೋ ಪ್ರಾಬ್ಲಮ್ ಸರ್. ಮೊದಲು ಆ ಸ್ಟೇಷನ್ಗೆ ಫೋನ್ ಮಾಡಿ ಕೇಸ್ ಎಂಥದ್ದು ಅಂತ ವಿಚಾರಿಸ್ತೀನಿ. ಆಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಆದಷ್ಟು ಬೇಗ. ಆ ಹುಡುಗ ನಮಗೆ ಬೇಕಾದವನು. ಓಕೆ, ಥ್ಯಾಂಕ್ ಯು.
ಮುರಾರಿ, ಲಾಯರು ಸ್ಟೇಷನ್ಗೆ ಫೋನ್ ಮಾಡಿ ವಿಚಾರಿಸಿದ್ರಂತೆ. ನಿನ್ನ ಮೇಲೆ ಇಶ್ಯೂ ಆಗಿರೋದು ನಾನ್ ಬೇಲೆಬಲ್ ವಾರೆಂಟ್ ಅಂತ. ಡೌರಿ ಹರಾಸ್ಮೆಂಟ್ ಕೇಸ್. ಅಲ್ಲಯ್ಯ, ವಸುಧಾ ಕೂದಿಗೆ ತಾಳಿ ಕಟ್ಟದೆ ಅವಳನ್ನ ಹಾರಿಸ್ಕೊಂಡು ಬಂದು ಅವಳನ್ನ ಗರ್ಭಿಣಿ ಮಾಡಿ ಈಗ ಅವಳನ್ನ ಮನೆಯಿಂದ ಆಚೆ ತಳ್ಳೋದಿದೆಯಲ್ಲ, ಅದು ದೊಡ್ಡ ಅಫೆನ್ಸು, ದೊಡ್ಡ ಅಪರಾಧ ಸರ್. ಈ ವಿಷಯದಲ್ಲಿ ಸಪೋರ್ಟ್ ಮಾಡಿದವರನ್ನ ತಗೊಂಡು ಹೋಗಿ ಮೊದಲು ಒಳಗೆ ಹಾಕ್ತಾರೆ. ಗೊತ್ತಾ, ಇದೇನಾದ್ರೂ ಮಹಿಳಾ ಸಂಘಕ್ಕೆ ಗೊತ್ತಾದ್ರೂ ಹುಡ್ಕೊಂಡು ಬಂದು ಮೂಳೆ ಮುರಿತಾರೆ. ಸಾರಿ, ನಾನೇನು ಮಾಡೋಕ್ಕಾಗಲ್ಲ. ಸಾರಿ, ನಾನೇನು ಮಾಡೋಕ್ಕಾಗಲ್ಲ. ಮ್ಯಾಟ್ರ್ ಕೋರ್ಟಿಗೆ ಹೋಗುತ್ತಲ್ಲ, ಅಲ್ಲಿ ನೋಡ್ಕೊಳ್ಳೋಣ. ಓಕೆ, ಬಾಯ್. ನಾನ್ ಹೇಳ್ಬೇಕಾಗಿದ್ದ ವಿಷಯ ಎಲ್ಲ ಹೇಳಾಯ್ತು. ಆದ್ರೆ ನೀನೇನೋ ಕೇಳ್ಬೇಕು ಅಂತ ಇದ್ಯಾ, ಆದ್ರೂ ಕೇಳ್ತಾನೆ ಇಲ್ವಲ್ಲಪ್ಪ. ಅಲ್ಲಮ್ಮ, ನಿನ್ನ ಬುದ್ಧಿವಂತಿಕೆನ ಹೊಗಳಬೇಕೋ ಅಥವಾ ನಿನ್ನ ಆತನ ತೆಗಳಬೇಕೋ ನನಗೆ ಅರ್ಥ ಆಗ್ತದೆ. ಅಂದ್ರೆ ಈ ಸೀತಾರಾಮಯ್ಯನ ವಿರುದ್ಧ ಸೇಡ್ನಲ್ಲಿ ನನ್ನ ಕಾಂಟ್ಯಾಕ್ಟ್ಸ್ನೆಲ್ಲ ನೀನು ಯೂಸ್ ಮಾಡ್ತಿದ್ಯಲ್ಲ. ಹೌದಪ್ಪ, ಮದನ್ ಮೋಹನ್ ನಿನ್ ಶಿಷ್ಯ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಮುರಾರಿ ಅನ್ನೋನು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ. ದೊಡ್ಡ ಲೆವೆಲ್ ಅಲ್ಲಿ ಅವಮಾನ ಆಗ್ಬೇಕು ಅನ್ನೋದಿದ್ರೆ ಸೀತಾರಾಮಯ್ಯನ್ ಮನೆ ಮದ್ವೆ ಮುರಿಬೇಕಾಗಿತ್ತು. ಮುರಿಬೇಕು ಅಂದ್ರೆ ವಸುಧಾ ಮದ್ವೆ ಮಂಟಪದಿಂದ ಓಡ್ ಹೋಗ್ಬೇಕಾಗಿತ್ತು. ಅದಕ್ಕೆ ಈ ಮುರಾರಿನ ವಸುಧನ್ ಹಿಂದೆ. ಓ, ಅಂದ್ರೆ ಪ್ರೀತಿಯ ಗೂಡಿಗೆ ಪ್ರೀತಿಯ ಬಾಣ ಬಿಟ್ಟು ಕೆಡುವ ಆಲೋಚನೆ. ಗುಡ್, ವೆರಿ ಗುಡ್. ಆದ್ರೆ ಮದನ್ ಮೋಹನ್ ಅವನ್ ಬೇಳೆನ ಬೇಯಿಸ್ಕೊಳಕ್ ಶುರು ಮಾಡ್ದ. ಕೊನೆಗ್ ನಾನು ಕೊಡೋದು ಕೈಯೇ. ಕೊಡು ಕೊಡು. ಶಿಷ್ಯನಿಂದ ಗುರುವಿಗೆ ಮೋಸ ಆಗ್ಬಾರ್ದೆ ಹೊರತು ಗುರುವಿನಿಂದ ಶಿಷ್ಯನಿಗೆ ಎಷ್ಟು ಬೇಕಾದ್ರೂ ಮೋಸ ಆಗ್ಬೋದು. ಆ ಮುರಾರಿ ವಸುದನ್ನ ಹಾರಿಸ್ಕೊಂಡು ಹೋದ್ಮೇಲೂ ವಸುದನ್ ಜೀವನ ಚೆನ್ನಾಗಿರೋದು ನನಗೆ ಇಷ್ಟ ಇರ್ಲಿಲ್ಲ ಅಪ್ಪ. ಅಲ್ಲಿ ಸೀತಾರಾಮಯ್ಯನ್ ಮೊಮ್ಮಗಳು ನೋವು ತಿನ್ನೋದು ನನಗೆ ಮುಖ್ಯ ಆಗಿತ್ತು. ನೋವು ತಿನ್ಲು, ಆದ್ರೆ ಅವಳಿಗೆ ಸಾಥ್ ಕೊಡ್ತಿರೋದು ಕೀರ್ತಿ. ಅದರಿಂದಾನೆ ಮುರಾರಿ ಜೈಲಿಗೆ ಸೇರಿರೋದು. ಈಗ ಅವಳು ಆ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಸರಿ ಮಾಡೋ ಕೆಲಸ ಶುರು ಮಾಡ್ತಾಳೆ. ಆ ಪ್ರಯತ್ನಕ್ಕೆ ಅವಳಿಗೆ ಜಯ ಸಿಗ್ಬಾರ್ದಪ್ಪ. ಆದ್ರೆ ನನ್ಗೆ ಹೊಡಿತಿರೋದು ಒಂದೇ ಒಂದ್ ಡೌಟು, ಪೊಲೀಸ್ನವ್ರ ಟಾರ್ಚರ್ಗೆ ಮುರಾರಿ ಏನಾದ್ರೂ ಬಾಯ್ ಬಿಟ್ರೆ ಅಲ್ಲಿ ಈಚೆ ಬರೋದು ನನ್ನ ಹೆಸರು. ಹಾಗೇನಾದ್ರೂ ಆದ್ರೆ ಇದನ್ನೆಲ್ಲ ನಾನೇ ಮಾಡಿರೋದು ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ. ನೀನ್ ಯೋಚನೆನೆ ಮಾಡ್ಬೇಡ ಮಗಳೇ. ಮುರಾರಿ ಮದನ್ ಕಂಟ್ರೋಲ್ ಇದ್ದಾನೆ. ಹಾಗೇನಾದ್ರೂ ಅವನ್ ನಾಲ್ಗೆ ಹರಿದ್ರೆ ದುಡ್ಡು ಬಿಸಾಕಿ ಅವನ ಬಾಯಿ ಮುಚ್ಚಿಸ್ತಾನೆ. ನನ್ನ ಶಿಷ್ಯ ಹಾಗೆಲ್ಲ ಆಗೋಗ್ ಬಿಡಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ. ಆದ್ರೆ ಸಮಸ್ಯೆ ಇರೋದೇ ಬೇರೆ. ಅದ್ರ ಹೆಸರು ಕೀರ್ತಿ. ಇಷ್ಟು ದಿನ ಬೀದಿಲಿ ಮುಳ್ಳಾಗಿದ್ಲು, ಈಗ ಬಗಲಿಗೆ ಬಂದು ಕೂತಿದ್ದಾಳೆ. ಹೊರಗಡೆ ರಿಪೇರಿ ಮಾಡ್ತಿದ್ದವಳು ಒಳಗಡೆ ಏನಾದ್ರೂ ಬಂದು ರಿಪೇರಿ ಮಾಡೋಕ್ ಶುರು ಮಾಡಿದ್ರೆ ಅದಕ್ಕೆ ನೇರವಾಗಿ ಗುರಿಯಾಗೋಳು ನೀನು. ಮೊಳಕೆನ ಕಿವುಚಾಕೋದು ಈಸಿ, ಹಿಂಗೆ. ಆದ್ರೆ ಬೆಳೆದ ಮರನ ಕಡಿಯೋದು ಕಷ್ಟ. ಅವಳಿ ಪ್ರಯತ್ನಕ್ಕೆ ನಾವೇನಾದ್ರೂ ತಕ್ಕ ಉತ್ತರ ಕೊಡದೆ ಹೋದ್ರೆ ಇಷ್ಟು ದಿನ ನೀನು ಸಾಧಿಸ್ತವಳು ಮತ್ತೆ ಸೊನ್ನೆಗೆ ಬಂದು ನಿಂತ್ಕೋತೀಯ. ನೋಡು ಅಂಜಲಿ, ನಾನು ಈ ಊರಿಗೆ ಬಂದಿದ್ದು ನನ್ನ ಮಗಳು ಸಂತೋಷ ನೋಡಕ್ಕೆ ಹೊರತು ಸಂಕಟನಲ್ಲಮ್ಮ. ಹೆದರ್ಕೋಬೇಡಪ್ಪ, ನೀನ್ ಖಂಡಿತ ನೋಡೋದು ಸಂಕಟನೆ. ಆದ್ರೆ ನಂದಲ್ಲ, ಆ ಸೀತಾರಾಮಯ್ಯನ್ ಮನೆಯವ್ರು. ಇಷ್ಟೆಲ್ಲ ನಿನ್ಗೆ ಒಂದ್ ದೊಡ್ಡ ಝೀರೋ ಕಾಣಿಸುತ್ತೆ, ಅದ್ರ ಹೆಸರು ಕೀರ್ತಿ.